ಗ್ಯಾಸ್, ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ, ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ಊಟ ಮಾಡಿದ ನಂತರ ಬೇಗ ಸಂದಾಸ ಹೋಗ್ತಾರೆ, ಅಂಥವರಿಗೆ ಯಾವ ಆಸನಗಳನ್ನು ಮಾಡಬೇಕು ಅಂದರೆ ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್ ಇದ್ದವರಿಗೆ ನಾವು ಇವತ್ತು ಆಸನಗಳನ್ನು ಮಾಡೋಣ. ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್ ತೊಂದರೆಗಳು ಇದ್ದವರು ಇವತ್ತು ಯಾವ್ಯಾವ ಆಸನ ಮಾಡಬೇಕಂತಂದ್ರೆ, ಮೊದಲನೇದು ಪವನ ಮುಕ್ತಾಸನ, ಎರಡನೇದು ವಜ್ರಾಸನ, ಮೂರನೇದು ಕಂದರಾಸನ ಅಥವಾ ಸೇತುಬಂಧಾಸನ, ಆಮೇಲೆ ಪಾದಹಸ್ತಾಸನ, ಆಮೇಲೆ ಶಶಾಂಕಾಸನ, ಕ್ರೌಂಚಾಸನ, ಶಲವಾಸನ, ಧನುರಾಸನ, ವಾಯುಮುದ್ರೆ. ಇಷ್ಟು ಆಸನಗಳನ್ನು ಸುಮಾರು ನಿಮಗೆ ಎಷ್ಟು ಬೇಕಷ್ಟ ನಿಮಗೆ ಯಾವ ಬರ್ತಾವೋ ಆ ಆಸನಗಳನ್ನು ಚೆನ್ನಾಗಿ ಒಂದು ಮಾಡಬೇಕು. ಅವನ್ನೇ ಒಂದು 2-3 ಸಲ ಖಾಲಿ ಹೊಟ್ಟೆಲೇ ಮಾಡಬೇಕು. ಬೆಳಗ್ಗೆ ಮೊದಲು ಫಸ್ಟ್ ಏನು ಮಾಡಬೇಕು, ಬೆಳಗ್ಗೆ ಎದ್ದ ಉಗುರು ಬೆಚ್ಚಗ ನೀರನ್ನು ಕುಡಿಯಬೇಕು. ಒಂದು 2 ಗ್ಲಾಸು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಉಗುರು ಬೆಚ್ಚಗ ನೀರನ್ನು ಕುಡಿಯಬೇಕು. ಫಸ್ಟ್ ಎದ್ದ ಹಲ್ಲು ತಿಕ್ಕೊಂಡು ಉಜ್ಜಿದ ನಂತರ ಶೌಚಾಲಯಗಳನ್ನು ಸ್ವಚ್ಛ ಮಾಡಿದ ನಂತರ ಈಗ ಏನು ಮಾಡೋಣ, ಪವನ ಮುಕ್ತಾಸನ ಮಾಡೋಣ. ಪವನ ಮುಕ್ತಾಸನ ಈ ರೀತಿ ಕಾಲಗಳನ್ನು ಬದ್ಲಾಸನ ತೆಗೆಯಬೇಕು. ಆಮೇಲೆ ಎಡಗಡೆಯಿಂದ ಈ ರೀತಿ ಮಾಡಿ, ಎಡಗಡೆಯಿಂದ ಈ ರೀತಿ ಮಾಡಿ. ಯಾಕಂದ್ರೆ ಇಲ್ಲಿ ನಮ್ಮ ಹೃದಯದ ಎಡಭಾಗದಲ್ಲಿ ನಮ್ಮ ಸೂಕ್ಷ್ಮವಾಗಿರುವುದರಿಂದ ಹೃದಯ ಅಲ್ಲೇ ಇರೋದರಿಂದ ಈ ರೀತಿ ಮಾಡಿ. ಆಮೇಲೆ ಎರಡೂ ಕಾಲುಗಳನ್ನು ಈ ರೀತಿ ಮಡಿಸಬೇಕು. ನಿಧಾನವಾಗಿ ಮಾಡಬೇಕು. ಆ ದಿನಗಳನ್ನು ಏನು ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಈ ರೀತಿ ಕಾಲುಗಳನ್ನು ಮಡಿಸಬೇಕು. ಎರಡೂ ಕಾಲುಗಳು ನಮ್ಮ ಸಿಗದ ಥರ ಇರಬೇಕು ಅಥವಾ ಪುಷ್ಟ ಮಾಡಬೇಕು. ಆಮೇಲೆ ನಿಧಾನವಾಗಿ ಎರಡೂ ಕೈಗಳನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಈ ರೀತಿ ನಿಧಾನ ಪವನ ಮುಕ್ತಾಸನ. ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗಡೆ ಹೋಗ್ಬೋದು, ಮುಕ್ತ ಮಾಡಬೇಕು. ಈ ಗ್ಯಾಸ್ ಪ್ರಾಬ್ಲಮಿಗೆ ಇದು ಒಳ್ಳೆಯ ಆಸನ. ಎರಡನೇ ಆಸನ ಮತ್ತು ನಿಧಾನವಾಗಿ ರೀತಿ ಬಲಗೈಯನ್ನು ಉಗುರಿ ಈ ರೀತಿ ಕುತ್ಕೊಳ್ಳಿ. ಈ ಪವನ ಮುಕ್ತಾಸನ ಆದ ನಂತರ ಎರಡನೇ ಆಸನ ಯಾವುದು, ವಜ್ರಾಸನ. ವಜ್ರಾಸನ ನೋಡಿರಿ, ನಮಾಜ್ ಮಾಡಬೇಕಂದ್ರೆ ವಜ್ರಾಸನ ಕೂತ್ಕೊಳ್ತಾರೆ. ಮೊದಲ ಕಾಲುಗಳ ಉದ್ದ ಈ ರೀತಿ ದಂಡಾಸನ ಕೂತ್ಕೊಳ್ಬೇಕು. ಆಸನದಿಂದ ನರಗಳಿರುವಂಥ ಸಾಧ್ಯತೆಗಳಿರ್ತಾವೆ. ಈ ರೀತಿ ಕುಂತ ನಂತರ ಬಲಗಾಲನ್ನು ಈ ರೀತಿ ಮಡಿಸ್ಬೇಕು. ಈ ರೀತಿ ಆಮೇಲೆ ಎಡಗಾಲನ್ನು ಈ ರೀತಿ ಮಡಿಸ್ಬೇಕು. ಮಡಿಸಿ ಈ ರೀತಿ ಎರಡು ಈ ರೀತಿ ಹಿಂಗೆ ಇವೆರಡು ಹೆಬ್ಬಳ ಕುಡಿಯಬೇಕು. ಈ ರೀತಿ ಹೀಗೆ ನೀವು ನಿಧಾನವಾಗಿ ಆಸನಗಳನ್ನು ಮಾಡಬೇಕು. ಆಸನಗಳನ್ನು ನಿಧಾನವಾಗಿ ಕಲಿಬೇಕು ಮತ್ತು ಅದೇ ಸ್ಥಿತಿಯಲ್ಲಿ ಹೆಚ್ಚಿಗೆ ಇರಬೇಕು. ಇದು ವಜ್ರಾಸನ. ನೋಡಿ, ವಜ್ರ ಅಂತಂದರೆ ನಮ್ಮ ಶರೀರ ವಜ್ರದ ಜೊತೆ ಇರುವುದರಿಂದ ಇದಕ್ಕೆ ವಜ್ರಾಸನ ಅಂತಂದ್ರೆ. ಇದು ಊಟ ಮಾಡಿದ ನಂತರ ಕುಂದುವಂಥ ಏಕೈಕ ಆಸನ. ಊಟ ಮಾಡಿದ ನಂತರ ಒಂದು 10 ನಿಮಿಷ ಬಿಟ್ಟು ನೀವು ಕುಂದ್ರಂದ್ರೆ ಇಲ್ಲೇ ನಮ್ಮದು ಊಟ ಮಾಡುತ್ತಾ ಇಲ್ಲೇ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಗಾಳಿ ಅಥವಾ ಊಟ ಮಾಡಿದ ಸರಿಯಾಗಿ ಡೈಜೆಷನ್ ಆಗಿಲ್ಲ. ಕೆಲವೊಂದು ವಾಂತಿ ಆಗ್ತಿರ್ತದೆ, ಪಿತ್ತ ಆಗ್ತಿರ್ತದೆ, ಕಫ ಆಗ್ತಿರ್ತದೆ. ಇದೆಲ್ಲವನ್ನು ನಿವಾರಣೆ ಮಾಡೋದು ಮೇನ್ ಅಂದರೆ ಗ್ಯಾಸ್ ಪ್ರಾಬ್ಲಮ್ನ ಹೊರಗೆ ಹಾಕುವಂಥ ಇದು ಪವನ. ಇದು ವಜ್ರಾಸನ. ವಜ್ರಾಸನ ಅಂದರೆ ಇನ್ನು ಏನು ಮಾಡಬೇಕು, ಸೇತುಬಂಧಾಸನ. ಸೇತುಬಂಧ ಮತ್ತು ನಿಧಾನವಾಗಿ ಈ ರೀತಿ ಕಾಲುಗಳನ್ನು ತೆಗಿಬೇಕು. ಈಗ ಏನು ಮಾಡಬೇಕು,
ಕಾಲನ್ನು ಚಾಚಬೇಕು. ನಂತರ ಏನು ಮಾಡಬೇಕು, ಮತ್ತು ನಿಧಾನವಾಗಿ ತೆಗೆದುಕೊಂಡು ಈ ರೀತಿ ಕೈಗಳನ್ನು ಊದಿದ ನಂತರ ಈ ರೀತಿ ಮಲ್ಕೋಬೇಕು. ಆಮೇಲೆ ಸೇತುಬಂಧಾಸನ ಅಂದರೆ ಎರಡೂ ಕಾಲಗಳನ್ನು ಮಡಿಸಬೇಕು. ಈ ರೀತಿ ಮಡಿಸಬೇಕು. ಇಲ್ಲಿ ಎರಡೂ ಕೈಗಳನ್ನು ಹಿಡ್ಕೊಂಡು ಏನು ಮಾಡಬೇಕು, ಈ ಕುತ್ತಿಗೆಯನ್ನು ಕೈಗಳಿಂದ ಬಾಜು ತಗೊಂಡು ಈ ರೀತಿ ಸರಿಸಬೇಕು. ಈ ರೀತಿ ಎತ್ತು ಪಟ್ಟೆಯನ್ನು ಮೇಲ್ಗಡೆ ಎತ್ತಬೇಕು, ನೆಲ ಮೇಲೆ ಎತ್ತಬೇಕು, ಕೈಗೆ ಬಿಟ್ಕೋಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರಬೇಕು. ಇದು ಸೇತುಬಂಧಾಸನ ಅಂತಾರೆ, ಅಥವಾ ಇಷ್ಟ ಮಾಡಿದವರು ಇದು ಕಂದರಾಸನ ಅಂತಾರೆ. ಕೆಲವರು ಈ ರೀತಿ ಹಿಡ್ಕೊಳ್ತಾರೆ. ಇದನ್ನು ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಮತ್ತೆ ಪುನಃ ಈ ರೀತಿ ಹೊರಗಡೆ ಬರಬೇಕು. ನಂತರ ಮತ್ತೆ ನೆಕ್ಸ್ಟು ಯಾವ ಆಸನ, ಈಗ ಪಾದಹಸ್ತಾಸನ. ಪಾದಹಸ್ತಾಸನ ಕೈಗಳನ್ನು ಈ ರೀತಿ ಎದ್ದ ನಂತರ ಈ ರೀತಿ ಎರಡು ಗಮನಾಸನಗಳು ಈ ರೀತಿ ಇರಬೇಕು. ಸಮಸ್ಥಿತಿಯಲ್ಲಿ ಎರಡೂ ಕಾಲಗಳು ಕುಳಿಬೇಕು. ಈ ರೀತಿ ಕೈಗಳು ನಮ್ಮ ಭುಜದ ಸಮಾಂತರವಾಗಿರಬೇಕು. ಎರಡೂ ಕೈಗಳನ್ನು ಯಾರೋ ಮೇಲ್ಗಡೆ ಜಗಲಿಕ್ಕೆ ತರಬೇಕು. ಆಗ ನಿಧಾನವಾಗಿ ಎರಡೂ ಕೈಗಳನ್ನು ಮುಂದುಗಡೆ ತರಬೇಕು. ತಂದು ನಮ್ಮ ನೆಲದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಎರಡೂ ಕೈಗಳು ಪಾದದ ತರಬೇಕು. ನಮ್ಮ ಮನೆಯನ್ನು ಮೊಣಕಾಲನ್ನು ಚೇಂಜ್ ಮಾಡಬೇಕು. ಇದೇ ಸ್ಥಿತಿಯಲ್ಲಿ ಎಚ್ಚರಿಕೆಯಿಂದಿರಬೇಕು. ಇದು ಗ್ಯಾಸ್ ಪ್ರಾಬ್ಲಮನ್ನು, ನೋವುಗಳನ್ನು ಮತ್ತು ಕಾಲಿನ ಕೀಳು ನೋವುಗಳನ್ನು ನಿವಾರಣೆ ಮಾಡಬೇಕು. ಹಾಗೆ ಹೀಗೆ ಮತ್ತೆ ಕೂತ್ಕೊಳ್ಬೇಕಾದ್ರೆ ಇದೇ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು. ಆನಂತರ ಶಶಾಂಕಾಸನ. ಶಶಾಂಕಾಸನ ಅಂದರೆ ಈ ರೀತಿ ಕಾಲನ್ನು ತೆಗೆದುಕೊಳ್ಳಬೇಕು. ಭದ್ರಾಸನ ಸ್ಥಿತಿಯಲ್ಲಿ ಬರಬೇಕು. ಭದ್ರಾಸನ ಸ್ಥಿತಿಯಲ್ಲಿ ಬಂದ ನಂತರ ಕಾಲನ್ನು ಈ ರೀತಿಯಾಗಿ ಮಾಡಬೇಕು. ಈ ರೀತಿ ಕೂತ್ಕೊಳ್ಬೇಕು. ನಿಧಾನವಾಗಿ ಏನು ಮಾಡಬೇಕು, ಎರಡೂ ಕೈಗಳನ್ನು ಮುಂದೆ ಸಾರಿಸಬೇಕು. ಹನಿಯನ್ನು ಹಚ್ಚಬೇಕು. ಈ ರೀತಿ ನಿಶ್ಚಿತಿಗೆ ಇದು ಚೈಲ್ಡ್ ಪೋಷನ್ ಅಂತಾರೆ. ಇದು ಮಾನಸಿಕವಾಗಿ ಬರುವವರಿಗೆ ಮತ್ತು ಬಹಳ ಆಯಾಸವಾದಾಗ, ತೊಂದರೆ ಆದಾಗ ಶರೀರಕ್ಕೆ ಬಹಳ ನಿರ್ಧಾರವಾಗಿದೆ, ತೊಂದರೆ ಆಗಿದೆ. ಇದು ರೆಸ್ಟ್ ಮಾಡಬೇಕು. ಅಷ್ಟೇ ಅದರ ಜೊತೆ ಗ್ಯಾಸ್ ಪ್ರಾಬ್ಲಮ್ನ ನಿವಾರಣೆ ಮಾಡುವಂತಹ ಹಾಗೆ ನಿಧಾನ ರೀತಿಯಲ್ಲಿ 5 ನಿಮಿಷ 10 ನಿಮಿಷ ಇದನ್ನು ನಾವು ನೆಕ್ಸ್ಟ್ ಯಾವ ಆಸನ, ಕ್ರೌಚಾಸನ ಅಂತಾರೆ. ಕ್ರೌಚಾಸನ ಅಂತಂದರೆ ಏನು ಮಾಡಬೇಕು, ಈ ರೀತಿ ಕಾಲುಗಳನ್ನು ತೆಗೆದುಕೋಬೇಕು. ಆಮೇಲೆ ಎರಡೂ ಕಾಲುಗಳನ್ನು ತೆಗೆದುಕೊಂಡು ಇದನ್ನು ಈ ರೀತಿ ತಗೋಬೇಕು. ಇಲ್ಲೇ ತೆಗೆದುಕೊಂಡು ಇದು ಈ ರೀತಿ ಅಂದರೆ ಇಲ್ಲಿ ನಮ್ಮ ಗ್ಯಾಸನ್ನು ಹೊರಗೆ ಹೋಗೋದು. ಈ ರೀತಿ ಕಾಲುಗಳನ್ನು ತೆಗೆದುಕೋಬೇಕು. ನಿಧಾನವಾಗಿ ನಮಗೆ ಎಷ್ಟು ಸಾಧ್ಯ ಅಷ್ಟು ಕಾಲುಗಳನ್ನು ಸಿಗಬಹುದು. ಇದನ್ನು ಒಂದ್ಸಲ ಈ ಕಡೆ ಮಾಡಬೇಕು, ಒಂದ್ಸಲ ಈ ಕಡೆ ಹೋಗಬೇಕು. ಇದನ್ನು ಮಾಡಿಸುವಾಗ ನಮ್ಮ ಅಜೀರ್ಣ ನಿವಾರಕ, ನಮ್ಮ ಊಟ ಮಾಡಿದ ನಂತರ ಏನು ಅಜೀರ್ಣ ಆಗಿರ್ತದೆ ಅದು ನಿವಾರಣೆ ಆಗ್ತದೆ. ಅದಕ್ಕೆ ಇದು ಕ್ರೌಚಾಸನ ಅಂತ ಹೆಸರು. ಈ ರೀತಿ ಕಾಲುಗಳು ತೆಗೆದುಕೋಬೇಕು. ನಿಧಾನವಾಗಿ ಮೇಲ್ಗಡೆ
ಎಲ್ಲಿ ಇದರಿಂದ ಮೊಣಕಾಲು ನೋವುಗಳು ಸಹ ನಿವಾರಣೆ ಆಗುತ್ತೆ. ಇದು ಕ್ರೌಚಾಸನ ಅಂತಾರೆ. ನೆಕ್ಸ್ಟ್ ಯಾವುದು? ಶಲಭಾಸನ. ಇದು ಸಹ ನಮ್ಮ ಗ್ಯಾಸ್ ಪ್ರಾಬ್ಲಮ್ಗೆ ನಿವಾರಣೆ ಮಾಡುವಂಥದ್ದು ಮತ್ತು ಅಜೀರ್ಣ ಸಮಸ್ಯೆಯನ್ನು ಸಹ ನಿವಾರಣೆ ಮಾಡ್ತೀವಿ. ಇಲ್ಲೇ ನಮ್ಮ ಜಠರದ ಕ್ರಿಯೆ ಇಲ್ಲೇ ಚೆನ್ನಾಗಿ ಇದಕ್ಕೆ ವರ್ಕ್ ಕೊಡೋದ್ರಿಂದ ಅಥವಾ ಇದಕ್ಕೆ ಹೆಚ್ಚು ಅದರ ಮೇಲೆ ಈ ಆಸನವನ್ನು ನಮಗೆ ಉಪಯೋಗ ಆಗುತ್ತದೆ. ಈಗ ಏನು ಮಾಡೋದು? ಈ ರೀತಿ ನಿಧಾನವಾಗಿ ಮಲ್ಕೋಬೇಕಾಗಿ ಮಾಡಬೇಕು. ನಮ್ಮ ಹೃದಯದ ಭಾಗ ಎಡಭಾಗದಲ್ಲಿರೋದರಿಂದ ಈ ರೀತಿಯ ಕೈಗಳನ್ನು ಊರಬೇಕು. ಊರಿದ ನಂತರ ಏನು ಮಾಡಬೇಕು? ಈಗ ನಿಧಾನಕ್ಕೇನೆ ಕೆಳಗಡೆ ಮಾಡ್ಬೇಕು. ಈ ರೀತಿ ಮಲ್ಕೊಂತ ಎರಡೂ ಕೈಗಳನ್ನು ನಮ್ಮ ತೊಡೆ ಕೆಳಗಡೆ ಇರಬೇಕು. ಕೈಗಳು ಮುಷ್ಟಿಯಾಗಿರಬೇಕು. ಈ ರೀತಿ ಮುಷ್ಟಿಯಾಗಿರಬೇಕು. ಗಡ್ಡವನ್ನು ಊರಿಬೇಕು. ಈ ರೀತಿ ಊರಿ ಎಷ್ಟು ಸಾಧ್ಯ ಆಗ್ತದಷ್ಟೇ ನಮ್ಮ ಕಾಲುಗಳನ್ನು ಎರಡೂ ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಈ ರೀತಿ ಆಗ್ತದೆ. ಇದು ಶಲಭಾಸನ. ಇದರಿಂದ ಚಟಕ್ಕೆ ಚೆನ್ನಾಗಿರ್ತೈತಿ. ಗ್ಯಾಸ್ ಪ್ರಾಬ್ಲಮ್ ನಿವಾರಣೆ ಆಗ್ತದೆ. ನಡಲು ನೋವು ನಿವಾರಣೆ ಆಗ್ತದೆ. ನಮ್ಮ ಕೈಕಾಲಿನ ಕೀಲುಗಳು ಸಂಧಿಗಳ ನೋವುಗಳು ನಿವಾರಣೆ ಆಗ್ತದೆ. ಹೃದಯಕ್ಕೆ ಒಳ್ಳೆಯ ಆಸನ. ಬಿ ಪಿ ಇದ್ದರೂ ನಿಧಾನವಾಗಿ ಆಸನ ಮಾಡಬಹುದು. ಇನ್ನು ಹೆಚ್ಚೆಚ್ಚಿಗೆ 1-2-3 ಸಲ ಈ ಆಸನವನ್ನು ಪುನರಾವರ್ತನೆ ಮಾಡಬೇಕು. ಮತ್ತೆ ಮತ್ತು ನಿಧಾನವಾಗಿ ಎಡಗೈಯನ್ನು ಈ ರೀತಿ ಚಾಚಬೇಕು. ನಿಧಾನವಾಗಿ ಏನು ಮಾಡಬೇಕು? ಬಲಗಾಲನ್ನು ಎಡಗಾಲನ್ನು ಊರಿ ಈ ರೀತಿ ಹೇಳಬೇಕಾದ್ರೆ ಈ ರೀತಿ ಹೇಳಬೇಕು. ನಿಧಾನವಾಗಿ ಹೇಳಬೇಕು. ನೆಕ್ಸ್ಟ್ ಆಸನ ಧನುರಾಸನ. ಧನುರಾಸನ ಯಾವ ರೀತಿ ಮಾಡಬೇಕು ಅಂದರೆ ಮತ್ತೆ ನಾವು ಇದೇ ಸ್ಥಿತಿಗೆ ಹೋಗಬೇಕು. ಈ ರೀತಿ ಕೆಳಗಡೆಯನ್ನು ಊಡಬೇಕು. ಊರಿದಂತ ನಿಧಾನವಾಗಿ ಈ ರೀತಿ ಕೈಗಳನ್ನು ತಗೊಂಡು ಎರಡೂ ಕಾಲುಗಳ ಮುಡ ಹಾಕಬೇಕು. ಈ ರೀತಿ ಹಿಡ್ಕೊಂಡು ಪೂರ್ತಿ ನಮ್ಮ ಶರೀರವನ್ನು ಎರಡೂ ಕಾಲುಗಳನ್ನು ಎತ್ತಬೇಕು. ಈ ರೀತಿ ಪೂರ್ಣವಾಗಿ ಎತ್ತಬೇಕು. ಇದು ಧನುರಾಸನ. ಇದರಿಂದ ಸಹ ಗ್ಯಾಸ್ ಪ್ರಾಬ್ಲಮ್ ನಿವಾರಣೆ ಆಗ್ತದೆ. ಈ ರೀತಿ ಕುತ್ತಿಗೆ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ಇದನ್ನು 2-3 ಸಲ ಈ ರೀತಿ ಮತ್ತೆ ವಿಶ್ರಾಮ. ಈ ರೀತಿ ಎಡಗೈಯನ್ನು ತೆಗೆದುಕೊಂಡು ಮತ್ತೆ ನಾವು ಏನು ಮಾಡಬೇಕು? ಈ ರೀತಿ ಬಲಗೈಯನ್ನು ಉಳಿಯಬೇಕು. ಇದು ಇಷ್ಟು ನಮ್ಮ ಗ್ಯಾಸ್ ಪ್ರಾಬ್ಲಮ್ನ ನಿವಾರಣೆ ಮಾಡುವಂಥದ್ದು. ಒಂದನೇದು ಪವನಮುಕ್ತಾಸನ ಮಾಡಿದ್ದು, ವಜ್ರಾಸನ ಮಾಡಿದ್ದು, ಕಂದರಾಸನ ಮಾಡಿದ್ದು ಮತ್ತು ಪಾದಹಸ್ತಾಸನ ಮಾಡಿದ್ದು, ಶಿಶಾವಾಸನ ಮಾಡಿದ್ದು, ಕ್ರೌಚಾಸನ ಮಾಡಿದ್ದು, ಶಲಭಾಸನ ಮಾಡಿದ್ದು, ಧನುರಾಸನ ಮಾಡಿದ್ದು, ಇನ್ನು ವಾಯುಮುದ್ರೆ. ಇನ್ಯಾವುದು ಮುದ್ರೆ. ಇದು ಮುದ್ರೆ ವಾಯುಮುದ್ರೆ ಹೇಗಂತಂದ್ರೆ ಏನು ಮಾಡಬೇಕು? ನೀವು ಪದ್ಮಾಸನ ಕೂತ್ಕೋಬಹುದು ಅಥವಾ ಯಾವುದೇ ಸಿದ್ಧಾಸನ, ಸುಖಾಸನ ಅಥವಾ ವಜ್ರಾಸನ ಕೂತ್ಕೋಬಹುದು. ಈ ರೀತಿ ಕೈಗಳನ್ನು ತೋರುಗಳನ್ನು ಮಡಿಸಬೇಕು. ಆಮೇಲೆ ಈ ರೀತಿ ಹಿಡ್ಕೊಂಡು ಇಷ್ಟ ಒಂದು 5 ನಿಮಿಷ 10 ನಿಮಿಷ ಇದೇ ಸ್ಥಿತಿಯಲ್ಲಿ ಕೂಡಬೇಕು. ಅಥವಾ ಈ ಆಸನ ಇದೇ ಸ್ಥಿತಿಯಲ್ಲಿ ನೀವು ಪ್ರಾಣಾಯಾಮಗಳನ್ನು ಕಪಾಲಭಾತಿಯನ್ನು ಸಹ ಮಾಡಬಹುದು. ಈ ರೀತಿ ನಿಧಾನವಾಗಿ ಈ ಕಪಾಲಭಾತಿ
ಭಾಳ ಹೈ ಬಿ ಪಿ ಇರ್ತಾರೆ ಅವರು ಮಾಡಬಾರ್ದು. ಮತ್ತು ಮಹಿಳೆಯರು ಹೊರಗೆ ಅವರ 5 ಮಕ್ಕಳು ಇದ್ದಾಗ ಅವ್ರು ಮಾಡಬಾರ್ದು. ಮತ್ತು ಆಪರೇಷನ್ ಆಗಿರ್ತದೆ ನೋಡ್ರಿ 6 ತಿಂಗಳೊಳಗಿದ್ರೆ ಅವರು ಮಾಡಬಾರ್ದು. ಅದನ್ನು ಈ ರೀತಿ ಕೂತು ನಾವು ಕಪಾಲಭಾತಿ ಮಾಡೋದ್ರಿಂದ ಈ ರೀತಿ ವಾಯುಮುದ್ರೆ ಕುರಿತು ಮಾಡೋದ್ರಿಂದ ಈ ವಾಯುಮುದ್ರೆ ಏಕತ್ತಂದ್ರೆ ಇಡೀ ಶರೀರದ ತುಂಬ ವಾಯು ಪೂರ್ಣ ಹೋಗ್ತದೆ. ಅದಕ್ಕೆ ವಾಯುಮುದ್ರೆಯನ್ನು ಈ ಗ್ಯಾಸ್ ಪ್ರಾಬ್ಲಮ್ಗೆ ಒಳ್ಳೆಯದು. ಈ ರೀತಿ ಇಷ್ಟು ಸುಮಾರು 9 ನಾವು ಆಸನಗಳನ್ನು ಮಾಡಿದ್ವು. ಇಷ್ಟು ನಿಮಗೆ ಯಾವ ಆಸನ ಮಾಡಲಿಕ್ಕೆ ಬರ್ತದೆ ಸುಮಾರು 5 ಆಸನಗಳನ್ನು ಮಾಡಬೇಕು. 2 ಸಲ 3 ಸಲ ಮಾಡಬೇಕು. ಮತ್ತೆ ನಾಳೆ ಮತ್ತೆ ಬೇರೆ ರೋಗಕ್ಕೆ ಯಾವ ಆಸನ ಮಾಡಬೇಕನ್ನೋದು ಮತ್ತೆ ನಾವು ನಾಳೆ 6:30 ಗಂಟೆಗೆ ಮತ್ತೆ ಬೇರೆ ಆಸನಗಳನ್ನು ಮಾಡೋಣ. ಭಾಗವಹಿಸಿದಂತೆ ಎಲ್ಲರಿಗೂ ತುಂಬ ಧನ್ಯವಾದ.